ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಹುಟ್ಟುಹಬ್ಬದ ಸಂಭ್ರಮ ನಗರದೆಲ್ಲೆಡೆ ವಾರದ ಮುಂಚೆನೇ ಕಟೌಟ್ಗಳು ಮತ್ತು ಬ್ಯಾನರ್ಗಳು ರಾರಾಜಿಸ್ತಾ ಇದ್ದಾವೆ. ಹಾಗಾಗಿ ಬೆಳಗಿನಿಂದಲೂ ಸಹ ಏನೇನು ಕಾರ್ಯಕ್ರಮಗಳಿದ್ದಾವೆ ಮತ್ತು ಭರತ್ ರೆಡ್ಡಿ ಅವರ ಹುಟ್ಟುಹಬ್ಬದ ಸಂಭ್ರಮಕ್ಕೋಸ್ಕರ ಬಳ್ಳಾರಿ ನಗರಾದ್ಯಂತ ಏನೇನು ಕಾರ್ಯಕ್ರಮಗಳಿದ್ದಾವೆ ಇದ್ರ ಬಗ್ಗೆ ಮಾಹಿತಿಯನ್ನು ಕಾರ್ಯಕ್ರಮದ ಸಂಘಟಕರು ಮತ್ತು ಮುಖಂಡರಾಗಿರ್ತಕ್ಕಂಥ ಚಾನಲ್ ಶೇಖರ್ ಅವರು ನಮ್ಮೊಟ್ಟಿಗೆ ನೀಡ್ತಾರೆ. ಬಳ್ಳಾರಿ ನಗರದ ಯುವಕರ ಕಣ್ಮಣಿ, ಅಚ್ಚುಮೆಚ್ಚಿನ ನಾಯಕರಾದಂಥ ನಾರಾ ಭರತ್ ರೆಡ್ಡಿ ಅವರ ಒಂದು ಹುಟ್ಟುಹಬ್ಬವನ್ನು ಇದೇ ತಿಂಗಳು 25ನೇ ತಾರೀಕು ಭಾರಿ ಅದ್ದೂರಿಯಿಂದ ನಗರದ 30 ವಾರ್ಡ್ಗಳಲ್ಲಿ ಕೂಡ ಭಾಳ ಸಂಭ್ರಮದಿಂದ ಈ ಸಾರಿ ಮಾಡ್ಬೇಕಂತೇಳಿ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಬೆಳಗ್ಗಿಂದ ರಾತ್ರಿವರೆಗೂ ಕೂಡ ವಿವಿಧ ವಾರ್ಡ್ಗಳಲ್ಲಿ ತಮ್ಮದೇ ಆದಂಥ ಒಂದು ಅಭಿಮಾನ ಬಳಗದಿಂದ ಸಾಕಷ್ಟು ಬೇರೆ ಬೇರೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಹಾಗೆ ಬೆಳಗ್ಗೆ ದುರ್ಗಮುಡಿ ದೇವಸ್ಥಾನಕ್ಕೆ ನಮ್ಮ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರ ಒಂದು ಕುಟುಂಬಸ್ಥರ ಜೊತೆ ಸೇರಿ ಗರ್ಭಿಣಿ ಸ್ತ್ರೀಯರಿಗೆ ಮುತ್ತೈದೆಯರಿಗೆ ಉಡಿ ತುಂಬೋ ಕಾರ್ಯಕ್ರಮವನ್ನು ಕೂಡ ಅವತ್ತು ದುರ್ಗಮ್ಮ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ. ಹಾಗೆ ಅಲ್ಲಿಂದ ಮತ್ತೆ ಗಣೇಶನ ದೇವಸ್ಥಾನಕ್ಕೆ ಅಲ್ಲಿ ಕೂಡ ವಿಶೇಷವಾದಂಥ ಒಂದು ಪೂಜೆ ಇದೆ. ಅಲ್ಲಾದ ನಂತರ ಕೆಲವು ವಾರ್ಡ್ಗಳಲ್ಲಿ ನಮ್ಮ 1ನೇ ವಾರ್ಡ್ನಲ್ಲಿ ಅಲ್ಲಿ ಕೂಡ ಒಂದು ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ನಮ್ಮ ಈ ಗುಗ್ಗುರಟ್ಟಿ ಭಾಗದಲ್ಲಿ ಅಲ್ಲಿ ಕೂಡ ಅಲ್ಲಿ ಒಂದು ಸುಮಾರು 1000 ರೇಷನ್ ಕಿಟ್ಟನ್ನು ಬಡವರಿಗೆ ಹಂಚ್ಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ. ಸಂಜೆ ಕಾರ್ಯಕ್ರಮ ಸಾಕಷ್ಟು ಇದಾವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕಪ್ಪಗಲ್ ರಸ್ತೆಯಲ್ಲಿರುವಂಥ ಶೆಟ್ಟಗುರು ಶಾಂತಪ್ಪ ಮೈದಾನದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಈ ಸಾರಿ ಈ 4 ವಾರ್ಡ್ಗಳಲ್ಲಿ ಕಲಿತು ಎಲ್ಲ ಮುಖಂಡರು ಸೇರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತೇಳಿ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ವಿಶೇಷವಾಗಿ ಕಾಮಿಡಿ ಶೋ ಆದಂಥ ಖ್ಯಾತಿಗಳು ಪ್ರಾಣೇಶ್ ಮತ್ತು ಆ ಟೀಮ್ ಏನಿದೆ, ಬಸವರಾಜ್ ಮಾಮನೆ ಆಗಿರ್ಬೋದು, ಅವ್ರ ತಂಡ ಅವರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಖ್ಯಾತ ಕಲಾವಿದರಾದಂಥ ಸಂಗೀತಗಾರರು ಮತ್ತು ಅವರು ಕೂಡ ಅದರಲ್ಲಿ ವಿಶೇಷವಾಗಿ ಕುಮಾರಿ ಶ್ರೀ ಪ್ರಕೃತಿ ರೆಡ್ಡಿ ಆಗಿರ್ಬೋದು, ನಾಸಿರುದ್ದೀನ್ ಅಂತೇಳಿ ಇಂಡಿಯನ್ ಐಡಲ್ ಸಿಂಗರ್ ಅವರು ಬರ್ತಾ ಇದ್ದಾರೆ. ಅದರ ಜೊತೆಗೂ ಇನ್ನೂ ಜಿ ಕನ್ನಡದ ವಿವಿಧ ಕಲಾವಿದರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ವಿಶೇಷವಾಗಿ ನಮ್ಮ ಸಾನ್ನಿಧ್ಯವನ್ನು ಕೂಡ ನಮ್ಮ ಕೊಟ್ಟೂರು ಸಂಗನ ಬಸವ ಮಹಾಸ್ವಾಮಿಗಳು ಅವರ ಒಂದು ಸಾನ್ನಿಧ್ಯ ಇದೆ, ನಮ್ಮ ಎಮ್ಮಿನೂರು ಮಹಾಸ್ವಾಮಿಗಳು ಅವರ ಒಂದು ಸಾನ್ನಿಧ್ಯ, ಹಾಗೆ ಇನ್ನೊಬ್ಬರು ನಮ್ಮ ಕಲ್ಯಾಣ ಸಂಸ್ಥಾನ ಮಠದ ಕಲ್ಯಾಣ ಮಹಾಸ್ವಾಮಿಗಳು ಕೂಡ ಅದಕ್ಕೆ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಇಲ್ಲಿ ಬಳ್ಳಾರಿಯಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಮಹಾನಗರ ಪಾಲಿಕೆ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡೋದಕ್ಕೆ ನಾವು ಪಣ ತೊಟ್ಟಿದ್ವಿ. ಯಾಕಂದರೆ ಇವತ್ತು ಇಡೀ ನಾವು ಕಂಡಂತೆ 30 ವರ್ಷದಲ್ಲಿ ಬಳ್ಳಾರಿ ನಗರವು ಅಭಿವೃದ್ಧಿ ಆಗಿರಲಿಲ್ಲ. ಈ ಕಳೆದ 20 ವರ್ಷದಿಂದ ಕೂಡ ಮಹಾನಗರ ಪಾಲಿಕೆ ಅಂತೇಳಿ ಇದನ್ನು ಅಪ್ಗ್ರೇಡ್ ಮಾಡಿದ್ರು ಕೂಡ ಅದರದೇ ಆದಂಥ ಒಂದು ಚೌಕಟ್ಟಿನಲ್ಲಿ ಯಾವುದೇ ರಸ್ತೆಗಳಾಗಿರ್ಬೋದು, ನಮಗೆ ಕನಿಷ್ಠ ಮಹಾನಗರ ಪಾಲಿಕೆ ಆಗಿದೆ ಅಂತಂದರೆ ಮಿನಿಮಮ್ ಅಂದರೆ 80 ಅಡಿ ರಸ್ತೆಗಳು ಇರಲೇಬೇಕಾಗಿದೆ. ಆದರೆ ಇವತ್ತಿನವರೆಗೆ ಆಗಿಲ್ಲ. ಆದರೆ ಯುವ ಶಾಸಕರು ಅದನ್ನು ಪಣ ತೊಟ್ಟು ಇವತ್ತು ಎಲ್ಲ ಕಡೆ ಇವತ್ತು ತಾವು ಕೂಡ ಎಲ್ಲರೂ ನೋಡಿರ್ತೀರಿ. ಇವತ್ತು ವಾಲ್ಮೀಕಿ ವೃತ್ತ ಆಗಿರ್ಬೋದು, ಹಾಗೆ ಮತ್ತು ರಾಯಲ್ ವೃತ್ತ, ಗಡಿಗೆ ಚೆನ್ನಪ್ಪ ವೃತ್ತ ಇವತ್ತು ಭಾರಿ ದೊಡ್ಡ ಪ್ರಮಾಣದಲ್ಲಿ ಅದು ಸಮರೋಪಾದಿಯಲ್ಲಿ ಕೆಲಸ ನಡೀತಾ ಇದೆ. ನಮ್ಮ ಸಂಗೊಳ್ಳಿ ರಾಯಣ್ಣ ಒಂದು ಪ್ರತಿಮೆಯನ್ನು ಕೂಡ ಅನಾವರಣ ಮಾಡ್ಬೇಕಂತೇಳಿ ಅವ್ರು ತೀರ್ಮಾನ ಮಾಡಿದ್ದಾರೆ. ಅದರ ಜೊತೆಗೆ ಬಸವೇಶ್ವರ ವೃತ್ತ ಅಂತೇಳಿ ಬಳ್ಳಾರಿಯಲ್ಲಿ ಇರಲಿಲ್ಲ, ಅದಕ್ಕೆ ಕೂಡ ಒಂದು KV ಸರ್ಕಲಲ್ಲಿ ಬಸವೇಶ್ವರ ವೃತ್ತ ಅಂತೇಳಿ ಮಾಡಿ 1.5 ಕೋಟಿ ಅನುದಾನದಲ್ಲಿ ಅಶ್ವರೂಢ ಬಸವಣ್ಣನ ಕೂಡ ಮಾಡ್ಬೇಕಂತೇಳಿ ಅವ್ರು ತೀರ್ಮಾನ ಮಾಡಿದ್ದಾರೆ. ಇದರ ಜೊತೆಗೆ ಹಲವಾರು ಯೋಜನೆಗಳನ್ನು ಆ ದಿನ ನಮ್ಮ ಶಾಸಕರು ಕೂಡ ಇದರಲ್ಲಿ ಪ್ರಸ್ತಾಪ ಮಾಡ್ತಾರಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ಯಶಸ್ವಿ ಮಾಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾಮಿಡಿ ಕ್ಲಾಡು ಪ್ರವೀಣ್ ಕುಮಾರ್ ಗಸ್ತಿ. ವಿಶೇಷ ಏನು ಅಂತಂದ್ರೆ ಇದೇ ಅಕ್ಟೋಬರ್ 25ನೇ ತಾರೀಕಿನಂದು ಬಳ್ಳಾರಿ ನಗರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ನಾರಾ ಭರತ್ ರೆಡ್ಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮಂಜು ಮ್ಯೂಸಿಕಲ್ ಇವೆಂಟ್ಸ್ ಇವರ ತಂಡದ ವತಿಯಿಂದ ಅದ್ಭುತವಾದಂತಹ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಸಂಗೀತ ಕಾರ್ಯಕ್ರಮ SG ಕಾಲೇಜ್ ಆವರಣದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಳ್ಳಾರಿಗೆ ಆಗಮಿಸ್ತಾ ಇದ್ದೇನೆ. ಸೊ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ನಮಸ್ತೆ. ನಮಸ್ಕಾರ. ಶರಣಾರ್ಥಿ. ನಾನು ನಿಮ್ಮ ಗಾಯಕಿ ಶಿವಾನಿ ಶಿವದಾಸ್ವಾಮಿ, ಜಿ ಕನ್ನಡ ಸರಿಗಮಪ ಸೀಸನ್ 21ರ ವಿನ್ನರ್ ಮತ್ತು ಇಂಡಿಯನ್ ಐಡಲ್ ಫೇಮ್ ಮಾತಾಡ್ತಾ ಇದ್ದೀನಿ. ನಮ್ಮ ಬಳ್ಳಾರಿ ನಗರ ಶಾಸಕರಾದ ಶ್ರೀ ನಾರಾ ಭರತ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು. ಧನ್ಯವಾದಗಳು.
ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರೆಗಮಪ 15ರ ಗಾಯಕಿ ಅಶ್ವಿನಿ ಗೋಕಾಕ್ ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪಾ ಅಂತ ಅಂದ್ರೆ ಇದೇ ಅಕ್ಟೋಬರ್ 25ನೆಯ ತಾರೀಕಿನಂದು ಬಳ್ಳಾರಿ ಜಿಲ್ಲೆಯ ಜನಪ್ರಿಯ ಶಾಸಕರಾದಂತಹ ಶ್ರೀ ನಾರಾ ಭರತ್ ರೆಡ್ಡಿ ಇವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಮಂಜು ಮ್ಯೂಸಿಕಲ್ ಇವೆಂಟ್ಸ್ ಇವರ ವತಿಯಿಂದ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮ ಬಳ್ಳಾರಿ ಜಿಲ್ಲೆಯ ಎಸ್ಜಿ ಕಾಲೇಜಿನ ಆವರಣದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ, ನನ್ನ ಜೊತೆಗೆ ಹಲವಾರು ಕಲಾವಿದರು ಕೂಡ ಬರ್ತಾ ಇದ್ದಾರೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೊಮ್ಮೊಯ್ಯಾಲ ಸಿಂಗರ್ ಪ್ರಕೃತಿ ರೆಡ್ಡಿ. ಸೊ ನಮ್ಮ ಬಳ್ಳಾರಿಯ ಜನಪ್ರಿಯ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲು ನಾನು ನನ್ನ ಜೊತೆ ಬೇರೆ ಕಲಾವಿದರೆಲ್ಲರೂ ನಿಮ್ಮನ್ನು ಎಂಟರ್ಟೈನ್ ಮಾಡಲು ಬರ್ತಿದ್ದೀವಿ. ಸೊ ನೀವೆಲ್ಲರೂ ಬಂದು ಇದನ್ನು ಗ್ರ್ಯಾಂಡ್ ಸೆಲೆಬ್ರೇషన్ ಮಾಡಬೇಕಂತ ಕೋರ್ತಿದ್ದೀವಿ. ಥ್ಯಾಂಕ್ యూ. అందరికీ నమస్కారం. నేను మీ నజీరుద్దీన్, తెలుగు ఇండియన్ ఐడల్ సీజన్ 3 విన్నర్. సో ఈ మంత్ 25న ఎస్టీ జూనియర్ కాలేజ్ బళ్ళారిలో జరగబోతున్న మన శ్రీ నారా భరత్ రెడ్డి గారి బర్త్డే సెలబ్రేషన్స్కి నేను రాబోతున్నాను. సో మంచి మంచి సాంగ్స్ పాడి మిమ్మల్ని అందరిని ఎంటర్టైన్ చేయబోతున్నాను. సో సీ యూ ఆల్ దేర్. ನಮಸ್ಕಾರ, ನಾನು ಗಂಗಾವತಿ ಪ್ರಾಣೇಶ್. ನಮಸ್ಕಾರ, ನಾನು ಬಸವರಾಜ್ ಮಾಮನಿ. ಶ್ರೀ ನಾರಾ ಭರತ್ ರೆಡ್ಡಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದ ಅಂಗವಾಗಿ ನಾವು ಬಳ್ಳಾರಿಗೆ ಬರ್ತಾ ಇದ್ದೇವೆ. ಇದೇ ತಿಂಗಳು 25ನೇ ತಾರೀಕು ಜನಪ್ರಿಯ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಾನು ಗಂಗಾವತಿ ಪ್ರಾಣೇಶ್ ಮತ್ತು ನರಸಿಂಹ ಜೋಶಿ ಅವರು ಬನ್ನಿ, ಅವರ ಹುಟ್ಟುಹಬ್ಬವನ್ನು ನಗೆ ಸಂಜೆಯೊಂದಿಗೆ ಆರಂಭ ಮಾಡೋಣ, ಅಥವಾ ಪೂರ್ಣಗೊಳಿಸೋಣ, ಅಥವಾ ಸಂತೋಷದಿಂದ ಕಾಲ ಕಳೆಯೋಣ. ತಪ್ಪದೇ ಕಾರ್ಯಕ್ರಮಕ್ಕೆ ಬನ್ನಿ. ಸ್ಥಳ SG ಕಾಲೇಜ್ ಬಳ್ಳಾರಿ. ದಯವಿಟ್ಟು ಬನ್ನಿ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.